ಅಧಿಕಾರ ಹಸ್ತಾಂತರ ಆದ್ರೆ ಮುಖ್ಯಮಂತ್ರಿ ನಂತರದಲ್ಲಿ ದಲಿತ ಸಿಎಂ ಕೊಡಬೇಕು, ಪರಮೇಶ್ವರಿಗೆ ಕೊಡಬೇಕು ಅನ್ನೋ ಆ ಹೇಳಿಕೆಗೆ ಅದು ಇವತ್ತು ಬದ್ಧ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ. ಅಂತಿಮವಾದ ನಿರ್ಣಯ ಹೈಕಮಾಂಡ್ನವ್ರದ್ದೇ. ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ, ಗೊತ್ತಾಯ್ತಾ. ಆ ಒಂದು ಇದರಲ್ಲಿ ನಾನು ಅಭಿಪ್ರಾಯ ಸೂಚನೆ ಮಾಡಿದ್ದೀನಿ. ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ, ನಿರ್ಣಯಕ್ಕೆ ನಾವೆಲ್ಲ ಬದ್ಧತೆಯನ್ನು ಕೂಡ ತೋರಿಸ್ತೇವೆ. ಸಿಎಂ ಜೊತೆ ಕೆಲವು ಸೀನಿಯರ್ಸ್ ಮಿನಿಸ್ಟ್ರು, ಕೆಲವು ಬೇರೆ ಬೇರೆ ಮಿನಿಸ್ಟ್ರುಗಳೆಲ್ಲ ಹೋಗಿದ್ದಾರೆ. ಮಂತ್ರಿ ಸ್ಥಾನ ಕಳ್ಕೊಳ್ಳೋ ಭೀತಿಲಿ ಹೋಗಿದಾರ ಅಥವಾ ಉಳಿಸ್ಕೊಳ್ಳೋ ಭೀತಿಲಿ? ಇಲ್ಲ, ಅವನ್ನೆಲ್ಲ ಕನ್ಸಲ್ಟ್ ಮಾಡ್ತಾರೆ. AICCನಲ್ಲಿ ಮಂತ್ರಿ ಭಾಳಷ್ಟು ಜನ ಮಂತ್ರಿಗಳು, ಸೀನಿಯರ್ ಮಂತ್ರಿಗಳ ಪಕ್ಷದ ಕೆಲಸಕ್ಕೆ ನಮ್ಮನ್ನು ನಿಯೋಜನೆ ಮಾಡಿ ಅಂತಕ್ಕಂಥ ಬೇಡಿಕೆನೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳಲ್ಲಿ ಇಟ್ಟಿದ್ದಾರೆ. ಅದರಿಂದ ಮುಖ್ಯಮಂತ್ರಿಗಳು ಹೋಗುವಂಥ ಕಾಲದಲ್ಲಿ ಎಲ್ಲರೂ ಹೋಗಿದ್ದಾರೆ. ಅವರು ಸ್ವಇಚ್ಛೆಯಿಂದ, ಯಾರು ಏನು ಬಂಧನ ಮಾಡಿ ಕರ್ಕೊಂಡು ಹೋಗೋದು, ದೂಡೋದು ಏನಿಲ್ಲ, ಸ್ವಇಚ್ಛೆಯಿಂದ ಹೋಗಿದ್ದಾರೆ. ಈಗ ನಮ್ಮದು ರೀಜನಲ್ ಪಾರ್ಟಿ ಅಲ್ಲ, ನಮ್ಮದು ನ್ಯಾಷನಲ್ ಪಾರ್ಟಿನಲ್ಲಿ ಲೀಡರ್ಸ್ಗಳನ್ನು ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಮುಖಂಡರುಗಳು, ರಾಜ್ಯದ ಮುಖಂಡರುಗಳಿಗೆ ಅವಕಾಶ ಇದೆ. ಮತ್ತು ಅದು ಅಗತ್ಯನೂ ಕೂಡ. ಇಲ್ಲೇನಿದೆ, ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಅವರಿಗೆ, ಹೈಕಮಾಂಡ್ನವರಿಗೆ ಸತ್ಯಾಂಶವನ್ನು ಮನವರಿಕೆ ಮಾಡಿಕೊಡ್ಬೇಕಲ್ಲ, ಅದನ್ನು ಮಾಡಲಿಕ್ಕೆ ಹೋಗಿದ್ದಾರೆ. ಅದರಲ್ಲಿ ಏನು ತಪ್ಪೇನಿಲ್ಲ. ಓಕೆ, ಜಾರಕಿಹೊಳಿ ಅವರು KPCC ಇದಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಸರ್. ನೋಡಿ, ಅದೇನು ಹೊಸದೇನಲ್ವಲ್ರಿ. ಮೊದಲಿಂದನೂ ಕೂಡ ಜಾರಕಿಹೊಳಿ ಅವ್ರದ್ದು ನಮ್ಮ ಇವ್ರದ್ದು ಈಶ್ವರ್ ಖಂಡ್ರವ್ರು 2 ಹೆಸರು ಕೂಡ ಇತ್ತು. ಅದರಲ್ಲಿ ಇಬ್ಬರಲ್ಲಿ ಯಾರಿಗಾನ ಒಬ್ರು ಮಾಡ್ತಾರೋ ಅಥವಾ ಇನ್ಯಾರೋ ಹೊಸಬ್ರೆ ಬರ್ತಾರೋ, ನಮ್ಮಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅವೆಲ್ಲ.